ನಮ್ಮೊಂದಿಗೆ ಬೇಡೂರು ಗೋಪಾಲಕೃಷ್ಣ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಹಜರಾಗ್ತಾರೆ ಅಂತ ಹೇಳಿ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ನಿನ್ನೆ ಇತ್ತು, ಈಗ ಏನಾಯ್ತು ಅಂತ ಹೇಳಿ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಅಸಮಾಧಾನ ಹೊರ ಹಾಕಿದ್ರಿ, ಈಗ ಸಿಎಂ ಭೇಟಿ ಆಗಿದ್ದೀರಾ, ಅಸಮಾಧಾನ ಶಮನ ಆಗಿದೆಯಾ ಸರ್? ಬಹಳ ಇಲ್ಲ, ಇವತ್ತು ನೋವಲ್ಲಿ ಇದ್ದೀವಿ. ಆದರೆ ರಾಜೀನಾಮೆ ಕೊಡುವಂತ ನಿರ್ಧಾರ ತೆಗೆದುಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ ಸುಮಾರು ಮಾತಾಡಿ, ಇಲ್ಲೆಲ್ಲ ಯಾವುದೇ ನಿರ್ಧಾರ ತೆಗೆದುಬೇಡ, ನೀನ್ ಬಾ ಇಲ್ಲ ಅಂತ ಹೇಳಿದ್ರು. ಪಾಪ ಅವರು ಭಾರಿ ಟ್ರೈ ಮಾಡಿದ್ದಾರೆ ನನಗೋಸ್ಕರ. ಮತ್ತೆ ಹಿಂದೆ ನನಗೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರನ್ನ ಎಗನೆಸ್ಟ್ ಮಾಡಿಕೊಂಡು ಎಷ್ಟೋ ಜನ ಇದ್ರು ಅವತ್ತು, ಅದರಲ್ಲೂ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಆ ಒಂದು ನಿಷ್ಠೆ ಇದರಿಂದ ಇವತ್ತು ಹೇಳಿದ್ದಾರೆ ಯಾವುದೇ ನಿರ್ಧಾರ ತೆಗೆದುಕೊಡ ಅಂತ ಹೇಳೋದಕ್ಕೆ ಇವತ್ತು ನಾನು ಯಾವುದೇ ರಾಜೀನಾಮೆ ಕೊಡೋದಿಲ್ಲ. ಖಂಡಿತವಾಗಿಯೂ ಅವರು, ಯಾಕಂದ್ರೆ ನಾನು ಪಕ್ಷ ನಿಷ್ಠೆ 3 ವರ್ಷದಿಂದ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಬೇರೆ ಬೇರೆ ಯಾವುದೂ ನಾವು ಮಾಡಿಲ್ಲ. ವಿರೋಧ ಪಕ್ಷದವರಿಗೆ ಯಾವ ರೀತಿ ಎದುರಿಸಬೇಕೋ ಅದೆಲ್ಲ ಮಾಡಿದ್ದೀವಿ ನಾವು. ಹಾಗಾಗಿ ನಾನು ಒಂದೇ ಅಷ್ಟೇ, ಮುಂದೆ ಬರುವಂತ ಇದರಲ್ಲಿ ಮುಖ್ಯಮಂತ್ರಿಗೆ ಬಲವಾಗಿ ನಿಂತ್ಕೋಬೇಕು, ಅವರ ನೇತೃತ್ವದಲ್ಲಿ ಮುಂದಿನ ಸರ್ಕಾರ ಬರಬೇಕು. ಅದಕ್ಕೋಸ್ಕರ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇನೆ, ನೀವು ರಾಜೀನಾಮೆ ಕೊಡಬೇಡಿ, ಮುಂದೆ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳಿದ್ದೀನಿ. ಸಿಎಂ ಏನಾದ್ರು ಮಹತ್ವದ ಭರವಸೆ ಏನಾದ್ರು ನಿಮ್ಗೆ ಕೊಟ್ಟಿದ್ದಾರೆ ಸರ್? ಅದೇನು ಹೇಳಿಲ್ಲ. ನಾನು ಮುಖ್ಯಮಂತ್ರಿಗಳು ಇದೀನಿ ಕಣೋ, ನಿನ್ಗೆ ಯಾಕೆ ಹೆದರ್ತೀಯ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ರೆ ಬೇರೆಯಿಂದ ಯಾವ್ದಾದ್ರು ಸಿಕ್ಕುತ್ತಲ್ಲ, ಬಿಟ್ರೆ ಅದು ಮತ್ತೇನು ಹೇಳಿಲ್ಲ. ಅವರಿಗೋಸ್ಕರ ಇವತ್ತು ಮುಕ್ತವಾಗಿ ಮಾತಾಡಿದ್ದೀವಿ. ಹಂಗಾಗಿ ನಾನು ರಾಜೀನಾಮೆ ನಿಂತುಕೊಂಡು. ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದಾರೆ, ಮಹಿಳಾ ಮೋರ್ಚಾ ಅಲ್ಲಿ ಎಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಎಲ್ರಿಗೂ ಏನ್ ಕಾರ್ಯ ಕೊಡ್ತಾರೆ? ಎಲ್ರಿಗೂ ಹೇಳ್ತಾ ಇದ್ದೀನಿ, ಬೇಡ ಈಗ ಹೇಳ್ತೀನಿ, ಈಗ ಯಾರು ರಾಜೀನಾಮೆ ಕೊಡಬೇಡಿ, ನೀವೆಲ್ಲ ಒಟ್ಟಾಗಿರೋಣ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ, ಮುಂದೆ ನಮ್ಮ ಮುಖ್ಯಮಂತ್ರಿಗಳನ್ನ ಬಲಿಷ್ಠವಾಗಿ ಮಾಡೋಣ ಅನ್ನೋದು ನಿರ್ಧಾರ ಮಾಡಿ. ಸರ್, ಈಗ ಕಾಗೋಡು ತಿಮ್ಮಪ್ಪ ಅವರು ಮಧು ಬಂಗಾರಪ್ಪನವರಿಗೆ ವಿಶ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಟ್ಟಿಗೆ ಬೂಮ್ ಆಗ್ತಾ ಇದೆ ಸರ್. ಅಲ್ಲ, ತಪ್ಪೇನಿದೆ. ಈಗ ನಾನ್ ಮಂತ್ರಿ ಆಗಿದ್ರು ಕಾಗೋಡು ಸಾಹೇಬರು ವಿಶ್ ಮಾಡ್ತಿದ್ರು. ನನಗೂ ಬೆಳಗ್ಗೆ ಫೋನ್ ಮಾಡಿದ್ರು, ಬೇಜಾರಾಗ್ಬೇಡ ಕಣೋ, ಆಗತ್ತೆ, ಮುಂದೆ ಬರುತ್ತಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲ ಸಹಜ ಅಲ್ಲ, ಏನ್ ಮಾಡಕ್ಕಾಗಲ್ಲ. ನಮ್ಮ ಪಕ್ಷದವರು ಮಂತ್ರಿಗಳಾದಾಗ ಅಭಿನಂದನೆ ಮಾಡೋ ತಪ್ಪಿದ್ಯಾ? ಅದೆಲ್ಲ ಏನ್ ತಪ್ಪಿಲ್ಲ. ಅದೆಲ್ಲ ಅವರೇ ನಾನು ವಿರೋಧವಾಗಿ ಏನು ಇದಿರಲಿಲ್ಲ. ಪಾಪ ಅವರು ಸಹ ಖರ್ಗೆ ಸಾಹೇಬರಿಗೆ, ಬೇರೆ ಬೇರೆಯವರಿಗೆ ಎಲ್ಲರಿಗೂ ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ. ಈಗ ಮಂಕಾಳ ವೈದ್ಯ ಸೇರಿದಂತೆ ಹಲವಾರು ಜನಕ್ಕೆ ತಪ್ಪು ಹೋಗಿದೆ, ಅವ್ರ ಲಿಸ್ಟ್ ಅಲ್ಲಿ ಇತ್ತು, ಆಮೇಲೆ ಟೈಪಿಂಗ್ ಎರರ್ ಅಂತ ಹೇಳಿ ವಾಪಸ್ ತೆಗೆದುಕೊಂಡ್ರು. ಒಂದಿಷ್ಟು ಪ್ರಬಲರ ಮೇಲಾಟದಲ್ಲಿ ಒಂದಿಷ್ಟು ಜನಕ್ಕೆ ಅನ್ಯಾಯ ಆಯಿತು ಅಂತ ಸರ್ ಇರ್ಬೋದು, ಆಗ್ಬೋದು. ಪ್ರಬಲವಾಗಿ ಇರುವಂತವರಿಗೆ ಮಾನ್ಯತೆ ಕೊಟ್ಟಿದ್ದಾರೆ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಏನ್ ಮಾಡಕ್ಕಾಗತ್ತೆ, ಮಂಕಳ ವೈದ್ಯವರಿಗೆ ಹಿಂದೆ ಕೊಟ್ಟಿದ್ರು, ಈ ಸರಿ ಏನೋ ಸ್ವಲ್ಪ ಮಿಸ್ ಆಗಿದೆ. ಅದ್ರ ಬಗ್ಗೆ ಅವರಿಗೆ ಮಾತಾಡಿದ್ದೇನೆ, ರಾತ್ರಿ ಮಾತಾಡಿದ್ದೇನೆ. ಬ್ರದರ್ ಹೆದರ್ಕೋಬೇಡ, ಧೈರ್ಯಗಿರೋಣ, ಮುಂದೆ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ, ಬೆಂಗಳೂರು.